ಬದುಕಿನ ಅನಾವರಣ ಅನ್ಟೋಲ್ಡ್ ಅಣ್ಣವ್ರಿಗೆ ಸ್ವಾಗತ. ನಾನು ರಚನಾ ನಂಜುಂಡ. ನಮಸ್ಕಾರ. ಕನ್ನಡಿಗರ ಕಣ್ಮಣಿ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ಬರೀ ಹೆಸರಲ್ಲ, ಅದೊಂದು ಅದ್ಭುತ ಶಕ್ತಿ. ಅಣ್ಣವರು ತೆರೆಯ ಮೇಲೆ ಕಾಣಿಸಿಕೊಂಡರೆ ಅಭಿಮಾನಿಗಳಿಗೆ ಹಬ್ಬ. ಆದರೆ ತೆರೆಯ ಹಿಂದಿನ ಅವರ ಬದುಕು ಹೇಗಿತ್ತು? ಅವರ ಆ ಒಂದು ನಗು, ಆ ಶಿಸ್ತು ಮತ್ತು ಆ ಪೂಜನೀಯ ವ್ಯಕ್ತಿತ್ವ ಹತ್ತಿರದಿಂದ ಕಂಡವರು ಬಹಳ ಕಡಿಮೆ ಜನ. ಅಂತಹ ಆಪ್ತರಲ್ಲಿ ಒಬ್ಬರು ಖ್ಯಾತ ಛಾಯಾಗ್ರಾಹಕರು ಹಾಗೂ ನಿರ್ದೇಶಕರಾದ ಪ್ರವೀಣ್ ನಾಯಕ್ ಅವರು. ಕ್ಯಾಮೆರಾ ಕಣ್ಣಿನ ಮೂಲಕ ಅಣ್ಣವರ ಸಾವಿರಾರು ಭಾವಚಿತ್ರಗಳನ್ನ ಸೆರೆ ಹಿಡಿದ ಪ್ರವೀಣ್ ನಾಯಕ್ ಅವರು ರಾಜ್ಕುಮಾರ್ ಅವರ ಜೀವನದ ಅರಿಯದ ಪುಟಗಳನ್ನ, ನಾವು ನೀವು ಕೇಳರಿಯದ ಅಪರೂಪದ ಘಟನೆಗಳನ್ನ ಇವತ್ತು ನಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ. ರಾಜ್ಕುಮಾರ್ ಅವರು ಮನೆಯಲ್ಲಿ ಅವರ ಮಕ್ಕಳೊಟ್ಟಿಗೆ, ಅವರು ಪಾರ್ವತಮ್ಮ ಅವರೊಟ್ಟಿಗೆ ಕಳೆದಂತಹ ಕ್ಷಣಗಳನ್ನ ನೀವು ನೋಡಿರ್ತೀರಾ. ಅದು ಹೇಗಿತ್ತು? ಕೋಪ ಏನಾದ್ರು ಮಾಡ್ಕೊಳ್ಳೋರ ಮನೇಲಿ? ಆಚೆ ಅಭಿಮಾನಿಗಳು ಅಂತ ಪ್ರೀತಿ ಇರುತ್ತೆ, ಮನೇಲಿ ಏನಾದ್ರು ಕೋಪ ಮಾಡ್ಕೊಳ್ಳೋರು ಅಂದ್ರೆ ಯಾವ ವಿಚಾರಕ್ಕೆ ಅಣ್ಣವ್ರು ರಾಜ್ಕುಮಾರ್ ಅವರು ಕೋಪ ಮಾಡಿದ್ದು ನೋಡಿದ್ದೇ ಕಮ್ಮಿ, ಮೊದಲನೇದು. ಅದಕ್ಕಿಂತ ಹೆಚ್ಚು ನಾನು ಅವ್ರನ್ನ ಕೇಳಿದೆ ಒಂದ್ಸಲ, ಸರ್ ನಿಮಗೆ ಅಂದರೆ ನಾನು ಗಾಜ್ನೂರ್ಗೆ ಅವ್ರ ಜೊತೆ ಹೋಗಿದ್ದೆ. ಗಾಜ್ನೂರ್ಗೆ ಹೋದಾಗ ಏನಾಯ್ತು ಅಂದರೆ ಅಲ್ಲೆಲ್ಲ ಅವರು ತೋರಿಸ್ತಾ ಹೋದ್ರು, ಅವರ ಹುಟ್ಟಿದ ಮನೆ ಅದೆಲ್ಲ ಇಲ್ಲಿದೆ, ಹತ್ರ ಹೋಗೋಣ ಬನ್ನಿ ಅಂತ ಹೋಗ್ತಾ ದಾರಿಲಿ ಹೋಗ್ತಾ ಹೇಳ್ತಾಯಿದ್ರು. ಸೊ ಅವರ ಅಜ್ಜ ಅಂದರೆ ಅವರ ತಂದೆಯ ತಂದೆ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರಂತೆ. ಅವರೇನೆಂದರೆ ಒಂದು ದಿವಸ ಅವ್ರ ಮಗ ಅಂದರೆ ಅವರ ರಾಜ್ಕುಮಾರ್ ಅವ್ರ ತಂದೆ ಅವ್ರ ಅಜ್ಜ ಮಾಡ್ತಿದ್ದಿದ್ದು ಕೆಲಸ, ಅವ್ರು ಎಷ್ಟು ಕೋಪ ಆಯ್ತಂದರೆ ಅವರ ತಂದೆ ಏನೋ ತಪ್ಪು ಮಾಡೋರು ಅಂದ ತಕ್ಷಣ ಅವರೆಲ್ಲ ಕೂದಲು ಜಾಸ್ತಿ ನಾಟಕಕ್ಕೆಲ್ಲ ಬಿಡ್ತಿದ್ದು. ಆ ಕೂದಲೆಲ್ಲ ಗಂಟು ಕಟ್ಟಿ ಅದಕ್ಕೆ ಹಗ್ಗ ಕಟ್ಟಿ ಆ ಹಗ್ಗನ ಮರಕ್ಕೆ ಕಟ್ಬಿಟ್ಟು ನೇತಾಕ್ಸ್ಬಿಟ್ಟಿದ್ರಂತೆ ಅವ್ರ ತಂದೆನ. ಅಷ್ಟು ಕೋಪ ಆಯ್ತಂತೆ ಏನೋ ತಪ್ಪು ಮಾಡ್ದ ಅಂತೇಳಿ. ಆವಾಗ ಅವರಪ್ಪ ಕಥೆ ಹೇಳ್ತಾ ಇದ್ದಂತೆ, ಈ ಥರ ನಮ್ಮನ್ನು ಕಟ್ಬಿಟ್ರು ನಮ್ಮ ಅಪ್ಪಾಜಿ, ನನ್ನ ಕೂದಲೆಲ್ಲ ಎಳ್ದಂಗಾಗಿ ಕೊನೆಗೆ ಯಾರೋ ಒಬ್ಬ ಪೂಜಾರಿ ಬಂದು ಗಲಾಟೆ ಮಾಡಿ ಇಳಿಸೋವನ್ನ ಅಂತೆಲ್ಲ ಗಲಾಟೆ ಮಾಡಿ ಆಮೇಲೆ ಅವರ ತಂದೆ ಇಳಿಸುವಾಗ ಇವ್ರಿಗೆ ಫುಲ್ ಕಣ್ಣೆಲ್ಲ ಕೆಂಪಗಾಗಿ ನೀರು ಬರ್ತಾ ಇತ್ತಂತೆ, ಕೂದಲೆಲ್ಲ ಎಳೆದು ಒಂದಷ್ಟೆಲ್ಲ ಇಲ್ಲೆಲ್ಲ ಒಂಥರ ನೋವು. ಈ ಥರ ಇತ್ತು ನಮ್ಮ ಅಜ್ಜ ಅವ್ರ ಕಾಲದಲ್ಲಿ. ನಮ್ಮ ತಂದೆನ ಈ ಥರ ಹೇಳಿದ್ರು. ನಮ್ಮ ತಂದೆ ಈ ಕಥೆ ಹೇಳೋ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದು ನಾನಿದೆ, ನಿಮ್ಮ ತಂದೆ ನಿಮ್ಗೆ ಹೆಂಗೆ ನೋಡ್ತಿದ್ರು ಸರ್, ಏನಾದ್ರು ಶಿಕ್ಷೆ? ನಮ್ಮ ತಂದೆ ಕಮ್ಮಿ ಏನಿಲ್ಲ, ಏನಂದರೆ ಬೆತ್ತಗಳಿಂದ ಹೊಡೆಯೋರಂತೆ ಅವರು. ಏನೇ ತಪ್ಪು ಮಾಡಿದ್ರೆ ಅವ್ರು ಹೇಳ್ತಾಯಿದ್ರು, ಈ ಸುಳ್ಳು ಹೇಳಿದ್ರೆ ಕಳ್ತನ ಮಾಡಿದ್ರೆ ಅವ್ರಿಗೆ ಆಗ್ತಿರಲಿಲ್ಲ, ಆದ್ದರಿಂದ ನಾನು ಅವೆಲ್ಲ ಮಾಡ್ತಿದ್ದೆ, ನನಗೆ ಹೊಡಿತಾಯಿದ್ರು ಜಾಸ್ತಿ. ಅಂದರೆ ಅವ್ರು ಒಂದೇನಾದ್ರೆ ಮಂಡಿ ಕೆಳಗಡೆ ಹೊಡಿತಾಯಿದ್ರು, ಮಂಡಿ ಮೇಲೆ ಹೊಡಿತಿಲ್ಲ, ಕಾಲು ಕೆಳಗೆ ಹೊಡಿತಾರೆ. ಯಾಕಂದರೆ ಎಲ್ಲರೂ ಬೇರೆ ಕಡೆ ಪೆಟ್ಟಾದರೆ ಅಪಾಯ ಆಗ್ಬೋದು ಅಂತ ಅದನ್ನು ಮಾಡ್ತಿರ್ಲಿಲ್ಲ ಅಂತಂದರು. ಇದಾದಮೇಲೆ ಮತ್ತು ಅದೇ ತಂದೆ ತಿರ್ಗಾ ಒಂದಷ್ಟು ಕಡಲೆಪುರಿನೋ ಇನ್ನೇನೋ ನನಗೆ ತಿನ್ನೋಕ್ಕೂ ಕರ್ಕೊಂಡು ಹೋಗ್ತಾಯಿದ್ರು ತಿನ್ಸೋಕ್ಕೆ. ಈ ಥರ ನಮ್ಮ ತಂದೆಯ ಕೋಪ ಇತ್ತು. ಬಟ್ ಈಗಲೂ ನಮ್ಮಪ್ಪ ಅಂದರೆ ಭಯ ಅಂತಂದರು. ಅವರು ಯಾಕಂದರೆ ಅವರು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಕಟ್ಟುನಿಟ್ಟಾಗಿದ್ದರು ಅಂತ. ಆಮೇಲೆ ನಾನು ಕೇಳಿದೆ, ಸರ್ ನೀವು ನಿಮ್ಮ ಮಕ್ಕಳನ್ನ ಯಾವತ್ತಾದರೂ ಶಿಕ್ಷೆ ಕೊಟ್ಟಿದ್ದೀರಿ, ನಿಮ್ಮ ಮಕ್ಕಳಿಗೆ ಈ ಥರ ಯಾವ ಥರ ಶಿಕ್ಷೆ ಕೊಟ್ಟಿದ್ದೀರಾ ಅಂತ. ಆ ಪ್ರಮೇಯನೇ ಬರಲಿಲ್ಲ ಇವರೇ ಅಂದರು. ಹೆಂಗೆ ಸರ್ ಅಂದೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಏನಾದ್ರು ನನಗೆ ಬೇಜಾರಾಯಿತು ಅಂತಂದರೆ ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಮಕ್ಕಳು, ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಒಬ್ಬನೇ. ಆವಾಗ ಅವರೇ ಒಬ್ಬೊಬ್ಬರಾಗಿ ಬರ್ತಾರೆ. ಯಾರ ಹತ್ರ ಮಾತಾಡೋಲ್ಲ, ನನ್ನ ಪಾಡಿಗೆ ಮೌನವಾಗಿರ್ತೀನಿ. ಆವಾಗ ಒಬ್ಬೊಬ್ಬರೇ ಬರ್ತಾರೆ, ಬಂದು ಅಪ್ಪಾಜಿ ನನ್ನಿಂದ ಏನಾರು ತಪ್ಪಾಯ್ತು ಅಪ್ಪಾಜಿ ಅಂತ ಹೇಳ್ತಾರೆ. ಇಲ್ಲ ಕಂದ. ಮತ್ತು ಇನ್ನೊಬ್ಬರು ಬರ್ತಾರೆ, ನನ್ನಿಂದ ತಪ್ಪಾಯ್ತಾ, ನಾನೇನು ತಪ್ಪು ಮಾಡಿದೆ, ಯಾಕೆ ಹಿಂಗಿದ್ದೀರಾ, ಯಾಕೆ ಸುಮ್ಮನಿದ್ದೀರಾ, ಯಾಕೆ ಸೈಲೆಂಟಾಗಿದ್ದೀರಾ ಅಂತ ಕೇಳ್ತಾರೆ. ಸೊ ಕೊನೆಗೇನೋ ನಾನು ಹೇಳ್ತೀನಿ, ನೋಡ್ರಪ್ಪ ನಿಂಗೆ ಈ ಥರ ಮಾಡಿ ನಂಗೆ ಬೇಜಾರಾಯ್ತು, ನಂಗೆ ಮಾಡಬೇಡಿ. ಆಯ್ತಪ್ಪಾಜಿ ಅಂತ ಹೋಗ್ತಾರೆ, ಅಲ್ಲೇ ತಿದ್ಕೋತಾರೆ. ಸೊ ನನ್ನ ಶಿಕ್ಷೆ ಕೊಡುವಂಥ ಪ್ರಮೇಯಗಳೇ ಬರಲಿಲ್ಲ. ಈ ರೀತಿ ಅವ್ರು ಇದ್ದಿದ್ದು ಅವ್ರ ಮಕ್ಕಳ ಜೊತೆ ಇಲ್ಲ. ಇನ್ನು ಪಾರ್ವತಮ್ಮ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ನೀವು ಹೋಗಿದಾಗ ಪಾರ್ವತಮ್ಮ ಅವ್ರು ಯಾವ ತರ ಇದ್ರು, ಯಾವ ತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳ್ತಿದ್ರು ಸಿನಿಮಾಗಳ ಬಗ್ಗೆ, ಪಾರ್ವತಮ್ಮ ಅವ್ರ ಬಗ್ಗೆ ಹೇಳೋದಾದ್ರೆ? ಪಾರ್ವತಮ್ಮ ಅವರು ಒಂಥರ ಏನಂತಾರೆ, ರಾಜ್ಕುಮಾರ್ ಅವರ ನಾವು ಜೊತೆಯಲ್ಲೇ ಅವರ ಎಲ್ಲ ಕಾರ್ಯಕ್ರಮಗಳು, ಅವರ ಎಲ್ಲ ವಿಚಾರಗಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಏನಂತಾರೆ ಅರ್ಧಾಂಗಿ ಅಂದರೆ ಅದಕ್ಕಿಂತ ಒಳ್ಳೆಯ ಒಬ್ಬ ಅರ್ಧಾಂಗಿ ಸಿಗೋದು ಭಾಳ ಕಷ್ಟ, ಅಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಇಡೀ ಜೀವನನ ರಾಜ್ಕುಮಾರ್ ಅವ್ರನ್ನ ಇಲ್ಲಿ ನೋಡಬೇಕು ಅಂತ ಆಸೆಪಟ್ಟು ಹಾಗೆ ಅಲ್ಲಿ ನೋಡೋವರೆಗೂ ಬಿಡಲಿಲ್ಲ. ಅದಾದಮೇಲೆ ಅವರು ಒಂದು ವಿಷಯ ಹೇಳ್ಬಿಡ್ತೀನಿ, ಕೊನೆಯಲ್ಲಿ ನಾನು ನೋಡಿದ್ದೆ. ಒಂದು ದಿವಸ ಪಾರ್ವತಮ್ಮವರು ಒಂದು 7-8 ಮಾತ್ರೆ ಹಾಕ್ಬಿಟ್ಟು ಇಟ್ಕೊಂಡು ಬಾಯಿಗೆ ಹಾಕೊಂಡು ನೀರು ಕುಡಿತಾಯಿದ್ರು. ಒಂದು 5-6 ಆದರೂ ಇರ್ಬೋದು. ತೊಗೋತಾಯಿದ್ರು. ಅದನ್ನು ರಾಜ್ಕುಮಾರ್ ಅವ್ರು ನೋಡ್ತಾನೇ ಇದ್ದರು.
ನೋಡಿ ನಾನು ತೊಗೋಬೇಕಾಗಿರೋ ಮಾತ್ರೆಗಳು ಅಂತ ಎಲ್ಲ ಜವಾಬ್ದಾರಿ ಅವಳೇ ತೊಗೊಂಡು ಎಲ್ಲ ಮಾಡಿ ಈಗ ಕೊನೆಗೆ ನನ್ನ ಬದಲಾಗಿ ಅವಳು ತೊಗೋತಾ ಇದ್ದಾಳೆ ಅಂದರು. ಈ ಥರ ಅವ್ರಿಗೇನೆಂದರೆ ಅಯ್ಯೋ ನನ್ನಿಂದ ಇವಳು ಎಷ್ಟು ಕಷ್ಟಪಟ್ಟಳು ಅಂತ ಇದೆಲ್ಲ ಒಂಥರ ಅನ್ನಿಸ್ತಾ ಇತ್ತು. ಇದೆಲ್ಲ ನೋಡಿ ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂತಂದರೆ ನೋಡಿ ಅವ್ರಿಗೆ ಇವ್ರ ಬಗ್ಗೆ ಕಾಳಜಿ, ಇವ್ರಿಗೆ ಅವ್ರ ಬಗ್ಗೆ ಕಾಳಜಿ. ಇದು ಸುಮಾರು ಇನ್ಸಿಡೆಂಟ್ಸ್ಗಳಿದೆ ಅದನ್ನ ಹೇಳೋಕ್ಕೆ ಹೋದರೆ. ಬಟ್ ಒಬ್ರಿಗೊಬ್ರಿಗೆ ಅವರು ಏನಂತಾರೆ ಹೇಳಿ ಮಾಡಿಸಿದ ಜೋಡಿ ಥರ ಇದ್ರು. ಒಂದಿನಕ್ಕೂ ಇವ್ರು ಅವ್ರಿಗೆ ರೇಗಿರೋದು ಅವ್ರು ಇವ್ರಿಗೆ ರೇಗಿರೋದು ಅಂತ ಪರಿಸ್ಥಿತಿನೇ ಬರ್ಲಿಲ್ವಾ? ಯೂಶಲಿ ಗಂಡ ಹೆಂಡತಿ ಇದ್ದಾಗ ಏನಾದ್ರೂ ಒಂಚೂರು ಜೋರಾಗಿ ಮಾತಾಡೋದಿರುತ್ತೆ. ನೀವ್ ಯಾವತ್ತೂ ಆ ತರ ನಾನು ನೋಡಿದ್ದೇ ಇಲ್ಲ. ಇಲ್ಲ, ಅಲ್ಲಿ ಏನಾಗುತ್ತೆ ಗೊತ್ತಾ, ರೇಗೋದಕ್ಕೆ ಅವಕಾಶವೇ ಇಲ್ವೇ. ಈಗ ಏನಪ್ಪ ಅಂದರೆ ಏನಾದ್ರು ಒಂದು ದೊಡ್ಡ ತಪ್ಪುಗಳಾಗಬೇಕು ರೇಗಬೇಕಾದ್ರೆ. ಇಲ್ಲಿ ಏನಾಯ್ತು ಅಂದರೆ ಅದೇ ನಾನು ಪಾರ್ವತಮ್ಮವರು ಇಡೀ ಜೀವನ ಅವ್ರಿಗೆ ಮುಡಿಪಾಗಿ ಇಟ್ಬಿಟ್ಟಿದ್ರು. ಅವ್ರ ಸುಖ ಸಂತೋಷ ಎಲ್ಲ ಮಾಡ್ತಾ ಬಿಟ್ರು. ನಮ್ಮ ಯಜಮಾನ್ ಇಲ್ಲಿ ನಿಲ್ಲಬೇಕು, ನಮ್ಮ ಯಜಮಾನ್ರು ಇದನ್ನ ಮಾಡಬೇಕು, ನಮ್ಮ ಯಜಮಾನ್ರನ್ನ ಹಂಗೆ ನೋಡ್ಕೋಬೇಕು, ಅದರಲ್ಲೇ ಹೋಯ್ತು ಅವ್ರ ಕಾಲ ಇಲ್ಲ. ಜೊತೆಗೆ ಮಕ್ಕಳು ನೋಡಿ ಅವರೆಲ್ಲ ಸಿನಿಮಾಗಳನ್ನ ನೋಡ್ಕೋಬೇಕು, ಕತೆ ಪುಸ್ತಕಗಳು ಓದೋರು, ರಾಜ್ಕುಮಾರ್ ಅವ್ರಿಗೆ ಯಾವುದು ಚೆನ್ನಾಗಾಗುತ್ತೆ ಅಂತೆಲ್ಲ ಹುಡುಕಿ ಕೊಡೋರು, ಈ ಥರ ಎಲ್ಲ ಇರೋದ್ರಿಂದ ಆಮೇಲೆ ಏನು ಗೊತ್ತಾ, ಸಣ್ಣ ಪುಟ್ಟ ಏನಾದ್ರು ಭಿನ್ನಾಭಿಪ್ರಾಯಗಳು ಬರ್ಬೋದು ಯಾರಿಗೆ ಬಂದಂಗೆ ಬೇಕಾರೆ. ಬಟ್ ಏನಂದರೆ ನಾನು ಕಂಡಂಗೆ ಯಾವತ್ತೋದ್ರೂ ಯಾವ ಕಾರಣಕ್ಕೂ ಅವರು ಒಂಥರ ಮುನಿಸ್ಕೊಂಡಿರೋದು ಅಥವಾ ಹಿಂಗೆ ಅಂತ ಇದು ನೋಡೇ ಇಲ್ಲ. ಬಂದ ತಕ್ಷಣ ಇಬ್ಬರು ನಖಮುಖದಿಂದ ಕರಿತಾಯಿದ್ರು, ಚೆನ್ನಾಗಿ ಮಾತಾಡಿಕೊಂಡು ಎಲ್ಲದಕ್ಕೂ ನೋಡಿ. ಏನೋ ರಾಜ್ಕುಮಾರ್ ಮಾತಾಡೋ ಪಾರ್ವತಮ್ಮನ ಪಕ್ಕದಲ್ಲೇ ಇರೋರು. ಅದು ಕೆಲವು ಪ್ರೆಸ್ ಅವ್ರು ಬಂದ್ರಂತೂ ಪಕ್ಕದಲ್ಲಿ ಗ್ಯಾರಂಟಿ ಇರೋರು. ಯಾಕಂದರೆ ಅವರು ಅನವಶ್ಯಕವಾದ ಪ್ರಶ್ನೆಗಳನ್ನ ಕೇಳೋ ಒಂದು ಬುದ್ಧಿ ಇತ್ತು ಕೆಲವ್ರ ಮೊದಲು. ಆ ಥರ ಹೇಳಿದ್ರೆ ನಮ್ಮ ಯಜಮಾನ್ರಿಗೆ ಪಾಪ ಅವರು ತುಂಬ ಇನ್ನೋಸೆಂಟ್, ಅವ್ರು ಏನು ಹೇಳೋಕ್ಕೆ ಹೋಗ್ತಾರೆ, ನಾನು ಇರ್ತೀನಿ ರೀ ನಿಮ್ಮ ಜೊತೆಲಿ ಅಂತ. ಅವ್ರು ಯಾರು ನೋಡೋ ಹುಷಾರು, ಈ ಥರ ಪ್ರಶ್ನೆ ಎಲ್ಲ ಕೇಳಬೇಡ ಅಂತಿದ್ರು. ಇದು ನೀನು ಅನಗತ್ಯವಾದ ಪ್ರಶ್ನೆ, ಆಮೇಲೆ ಈ ತಲೆ ಬುಡ ಇದ್ರ ಪ್ರಶ್ನೆ ನೀನು ಕೇಳಂಗಿದ್ರೆ ಕರೆಕ್ಟಾಗಿ ಕೇಳು, ಇಲ್ಲ ಅಂದರೆ ಆಗೋದಿಲ್ಲ. ಈ ಥರ ಎಲ್ಲ ಖಡಕ್ಕಾಗಿರೋರು. ನಾನು ಮೊನ್ನೆ ತಾನೇ ನನ್ನ ಯೂಟ್ಯೂಬ್ ಇದರಲ್ಲಿ ಮಾತಾಡಿದೆ ಫೇಸ್ಬುಕ್ಕಲ್ಲಿ. ಕಲ್ಪನಾ ಅವರು ಇಲ್ವಾ ಅವರು ಸತ್ತಾಗ ಅವರು ಆವಾಗ ರಾಜ್ಕುಮಾರ್ ಅವರು ಬೇರೆ ಊರಲ್ಲೆಲ್ಲ ಬೇರೆ ಒಂದು ಸಂದಿಗ್ಧ ಪರಿಸ್ಥಿತಿ ಇರಿದ್ರು, ಬರೋ ಪರಿಸ್ಥಿತಿ ಇರಲಿಲ್ಲ. ಆವಾಗೆಲ್ಲ ಆದಾಗ ಈ ಪತ್ರಕರ್ತರೆಲ್ಲ ಪಾರ್ವತಮ್ಮ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ದಿವಸ ಆದಮೇಲೆ ರಾಜ್ಕುಮಾರ್ ಅವ್ರು ಬರ್ತಾರೆ. ಬಂದಾಗ ಇನ್ನೊಂದು ಪತ್ರಿಕಾಗೋಷ್ಠಿ ಆಗುತ್ತೆ. ಆವಾಗ ಪತ್ರಕರ್ತರೆಲ್ಲ ಪಾರ್ವತಮ್ಮವ್ರನ್ನ ಕೇಳ್ತಾರೆ, ಅಮ್ಮ ಕಲ್ಪನಾ ಅವರು ಸತ್ತಾಗ ರಾಜ್ಕುಮಾರ್ ಏನು ಮಾಡ್ತಿದ್ರು ಅಂತ. ರಾಜ್ಕುಮಾರ್ ಕಡಲೆಪುರಿ ತಿಂತಾಯಿದ್ರು ಅಂತಾರೆ ಅವರು. ಏನಮ್ಮ ಹಿಂಗಂತೀರಾ ಅಂತಾರೆ. ಅಲ್ಲಪ್ಪ ನೀನು ಕೇಳೋ ಪ್ರಶ್ನೆ ಹೆಂಗಿದ್ರೆ ನನ್ನ ಉತ್ತರ ಹಾಗೆ ಇರುತ್ತೆ. ರಾಜ್ಕುಮಾರ್ ಏನು ಮಾಡ್ತಾಯಿದ್ರು ಅಂತ ಕೇಳ್ತಾ ಇದೆಯಲ್ಲ, ಇದನ್ನೆಲ್ಲ ನಾನು ಅವತ್ತೇ ವಿವರಿಸಿದ್ದೀನಿ. ಅವ್ರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬರೋಕ್ಕಾಗಲ್ಲ ಅಂತ. ಬಟ್ ಒಂದು ವಿಷಯ ಹೇಳ ಪ್ರವೀಣ್ ಅಂದರು ಅವರು, ನನಗೆ ಕಲ್ಪನಾ ಅಂದರೆ ತುಂಬ ಇಷ್ಟ ಅಂತ. ನೋಡಿ ಅವಳಿಗೆ ನಾಟಕದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಲು, ನನಗೆ ಬೇಜಾರಾಗೋಯ್ತು. ಪಾಪ ಎಷ್ಟು ಚೆನ್ನಾಗಿ ಮೆರೆದಿದ್ದು ನಟಿ, ಅವಳು ನಾಟಕದಲ್ಲಿ ಮಾಡೋಂಗಾಗಲಿಲ್ಲ ಅಂತ. ಅವಳು ಕೊನೆಗಾಲದವರೆಗೂ ಅವಳು ಒಳ್ಳೊಳ್ಳೆ ಸಿನಿಮಾಗಳು, ನಮ್ಮ ಸಿನಿಮಾದಲ್ಲಿ ಎಲ್ಲ ನಮ್ಗೆ ಗೊತ್ತಿರೋ ಸಿನಿಮಾಗಳು, ನಮ್ಮ ಯಜಮಾನ ಜೊತೆ ಮಾಡಿ ಎಲ್ಲದರಲ್ಲೂ ಗಂಧದ ಗುಡಿ, ಎರಡು ಕನಸು, ದಾರಿ ತಪ್ಪಿದ ಮಗ, ಎಲ್ಲ ಸಿನಿಮಾದಲ್ಲೂ ಕಲ್ಪನನ್ನು ಹಾಕ್ಕೊಳ್ರಿ ಅಂತೇಳಿ ನಾನೇ ಎಲ್ಲರಿಗೂ ಒತ್ತಾಯ ಮಾಡಿ ಹಾಕ್ಸಿದ್ದೀನಿ. ಅದು ಅಲ್ಲದೆ ದೊರೆ ಭಗವಾನ್ ಅವರು ಬಯಲುದಾರಿನ ಸಿನಿಮಾ ಮಾಡೋಕ್ಕೆ ಬಂದರು. ಅದರಲ್ಲೂ ಕೂಡ ರಾಜ್ಕುಮಾರ್ ಆಮೇಲೆ ಕಲ್ಪನಾ ಮಾಡೋಣ ಅಂತ ರಾಜ್ಕುಮಾರ್ ಹಾಕ್ಕೊಂಡು ಮಾಡೋಣ ಅಂತಿದ್ರು ಅವರು. ಹೇಳಿದ್ರು ರಾಜ್ಕುಮಾರ್ ಅವ್ರ ಕಾಲ್ ಶೀಟ್ ಸಿಗ್ತಿರಲಿಲ್ಲ, ಬ್ಯುಸಿ ಇದ್ರು ಅವಾಗ. ಅದಕ್ಕೆ ನಾನು ಹೇಳಿದೆ ಅನಂತ್ನಾಗ್ ಚೆನ್ನಾಗಿ ಸೂಟ್ ಆಗ್ತಾ ಈ ರೋಲ್ಗೆ, ಅವ್ರಿಗೆ ಹಾಕಿ ಕಲ್ಪನನ್ನೇ ಹೀರೋಯಿನ್ ಆಗಿ ಮಾಡಿಕೊಡ್ರಪ್ಪ ಅಂತ ಅವ್ರಿಗೂ ಕೂಡ ನಾನು ಹೇಳಿದೆ. ಈ ಥರ ಇಷ್ಟು ಪ್ರೀತಿಸೋ ಹುಡುಗಿನ ಅವ್ರು ಚೆನ್ನಾಗಿ ಏನಾಗಿತ್ತು ಅವತ್ತು ಬರೋಕ್ಕಾಗಲಿಲ್ಲ ರಾಜ್ಕುಮಾರ್ ಅವ್ರು ಏನು ಅಂತ ಕೇಳಿಬಿಟ್ಟು, ರಾಜ್ಕುಮಾರ್ ಅವ್ರು ಏನು ಮಾಡ್ತಾಯಿದ್ರು ಅವಾಗ ಅಂತ ಕೇಳಿದ್ರೆ ನನಗೆ ಆಗೋದಿಲ್ಲ ಅಂತ. ಈ ಥರ ಕೆಲವು ಸಲ ಖಡಕ್ಕಾಗಿ ಉತ್ತರ ಕೊಡ್ತಿದ್ರು ಅವರು. ಇದು ಒಬ್ರನ್ನೊಬ್ರು ಬಿಟ್ಟು ಕೊಡದೆ ಅವ್ರು ಆ ಥರ ಇದ್ದಿದ್ದ ರೀತಿ. ಅದು ಫೋಟೋಗಳ ಮೇಲೆ ಹೋಗಿಂತ ಯಾರ್ದು ನಾವು ಒಂದು ಯಾವ ರೀತಿ ಸಂಬಂಧ ಇಟ್ಕೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ನೋಡಿ ನಾವು ಇವಾಗ ನನಗೆ ಬಗ್ಗೆ ಅವ್ರಿಗೆ ಒಂಥರ ಅವ್ರ ಮೂಡ್ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಫೋಟೋಗ್ರಾಫರ್ ಹೋಗ್ಬೇಕಾಗ ನೋಡಿ ಫೋಟೋ ತೆಗಿಬೇಕಾದ್ರೆ ನಮಗೆ ಚೆನ್ನಾಗಿ ತೆಗಿಬೇಕು ಅಂತಿರುತ್ತೆ. ಈಗ ಅವ್ರೇನು ಈಗ ತಾನೇ ನಿದ್ದೆಯಿಂದ ಎದ್ದು ಬಂದ ತಕ್ಷಣ ಅಂತ ಗೊತ್ತಿದ್ರು ಸರ್ ಸ್ವಲ್ಪ ಫೋಟೋ ತೆಗಿಬೇಕು ಅಂದರೆ ಅವ್ರಿಗೂ ಇರಿಟೇಟ್ ಆಗುತ್ತೆ. ಒಂದದು. ಇನ್ನೊಂದೇನೆಂದರೆ ನಾವು ಒಂದು ಅಳತೆಯಲ್ಲಿ ಇಟ್ಕೋಬೇಕು, ಹೆಂಗೂ ಸಿಗುತ್ತಲ್ಲ ಅಂತ ತೆಗಿತಾ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಅವ್ರಿಗೂ ಬೋರ್ ಆಗುತ್ತೆ. ನೋಡಿ ಕೆಲವು ಸಲ ಅವರು ರಿಜೆಕ್ಟ್ ಮಾಡಿದ್ದುಂಟು. ರಿಜೆಕ್ಟ್ ಅಂದರೆ ಹೇಳಿದೆ ಸರ್ ಮೈಸೂರು ಪೇಟೆ ಹಾಕ್ಬಿಟ್ಟು ಅಂತ ತೆಗಿಯೋಣ ಸರ್ ಅಂತ. ಅಲ್ಲಿ ಫಂಕ್ಷನಿಗೆ ಬಂದಿರಲ್ಲ ತೆಗೆದ್ರಲ್ಲ ಅಂದರು. ಅಲ್ಲ ಸರ್ ಅಲ್ಲಿ ಜನ ಎಲ್ಲ ತುಂಬ ಜಾಸ್ತಿ ರಶ್ ಇತ್ತು, ಇದೇ ಫೋಟೋಗದು, ಅದರಿಂದ ಆಗಲಿಲ್ಲ ಅಂತ. ಇಲ್ಲಾದರೆ ಒಂಥರ ಲೈಟಿಂಗ್ ಎಲ್ಲ ಮಾಡಿ ನಾನು ತೆಗಿತೀನಿ ಸರ್ ಈಸಿ ಆಗುತ್ತೆ ಅಂತ. ಅಲ್ಲ ಎಲ್ಲ ಸರಿ, ಅದು ನನಗೆ ಅದೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಪೋಸ್ ಕೊಡೋದು ಕಷ್ಟ ಆಗುತ್ತಲ್ಲ ಅಂದರು.
ಬೇಡ ಬಿಡಿ ಅಂದರು. ಅಲ್ಲ ಸರ್, ನನಗೆ ಒಂಥರ ಅದು ಬೇಕೇ ಬೇಕು ಅಂತಿದ್ದೆ. ನಾನು ಕಲಾಕೌಸ್ತುಭ ಅಂತ ಒಂದು ಮ್ಯಾಗ್ಝಿನ್ಗೆ ನಾನೇ ಸಂಪಾದಕ, ನಾನೇ ಶುರು ಮಾಡಿದ್ದು. ಅದಕ್ಕೆ ಹಾಕ್ಬೋದು. ತಿರುಗಿ ಅವ್ರು ಹೇಳಿದೆ, ಸರ್ ವಿಶ್ವೇಶ್ವರಯ್ಯನವ್ರು ಆಗ್ತಾಯಿದ್ರು, ಇವ್ರು ಆಗ್ತಾಯಿದ್ರು, ಅವ್ರು ಆಗ್ತಾಯಿದ್ರು. ಅವ್ರು ನೋಡಿ ಕನ್ನಡದ ಒಂದು ಹಿರಿಮೆ ಅಲ್ಲ, ಅವ್ರು ದಿನ ಹಾಕೋತಿದ್ರು, ಅದು ಬೇರೆ. ನಾನೀಗ ಇದೊಂದು ಫೋಟೋಗೆ ಅಂತ ನನಗೆ ಕಷ್ಟ ಆಗುತ್ತೆ ಪೋಸ್ ಕೊಡೋದು. ಸರ್ ಪ್ಲೀಸ್ ಸರ್ ಅಂದೆ. ಇನ್ನೇನು ದಾರಿಗೆ ಏನು ಲಾಜಿಕ್ ಏನಿಲ್ಲ. ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅವ್ರಿಗೆ ಒಂಥರ ತಲೆನೋ ನಾಟಕ ಕೂತ್ಕೊಂಡಂಗೆ ಆಗುತ್ತೇನೋ ಅಂತೇನೋ ಅನಿಸಿರ್ಬೋದು. ಇದೊಂಥರ ನಾನು ಆ ಥರ ಇರಲ್ವಲ್ಲ ನಾರ್ಮಲಿ ಅಂತ. ಕೊನೆಗೆ ಆಗಿದ್ಮೇಲೆ ಸರಿ ಅಂದ್ಬಿಟ್ಟು ಒಂದೊಂದು ಕಂಡೀಷನ್ ಅಂದರು. ಸರ್ ಹೇಳಿ ಅಂದು. ಅಲ್ಲಿ ಭಗವಾನ್ ಇದ್ದರು. ನಾನು ಮಧ್ಯೆ ಅವ್ರ ಹತ್ರ ನಾನು ಇಲ್ಲಿದ್ದೀನಿ ಅಂದರೆ ಅವ್ರು ಇಲ್ಲಿದ್ದಾರೆ ಭಗವಾನ್ ಅವರು. ಮಾತಾಡ್ತಾ ಮಧ್ಯೆ ನಾನು ನಿಮ್ಮ ಕಡೆ ನೋಡ್ತೀನಿ, ಅವಾಗ ನೀವು ತೆಗೆದುಬಿಡು. ನಾನು ಪೋಸ್ ಕೊಡು ಅಂದರೆ ನಂಗೆ ಕಷ್ಟ ಆಗುತ್ತೆ. ಮಾತಾಡ್ತಾನೆ ಹಿಂಗೆ ತಿರುಗ್ತಾ ಇರ್ತೀನಿ, ಅವಾಗ ತೊಗೊಳ್ಳಿ ಅವಾಗ ಅಂದರು. ಸರಿ ಸರ್ ಅಂತ. ಅವಾಗ ಡಿಜಿಟಲ್ ಅಲ್ಲ, ಅದು ತೆಗೆದ್ರೆ ಕರೆಕ್ಟಾಗಿ ನನಗೆ ಅವ್ರ ಕಣ್ಣು ಕ್ಲೋಸ್ ಮಾಡಿದರೆ ಓಪನ್ ನೋಡೋದಿಲ್ಲ. ನಾನು ಅದಕ್ಕೆ ಒಂದು 3-4 ರೋಲ್ ತೊಗೊಂಡೋಗ್ಬಿಟ್ಟಿದ್ದೆ ತೆಗಿಯುವಾಗಲೇ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ. ಸೊ ಅದು ಮಾತಾಡುವಾಗ ನೋಡಿ, ಅದು ಮಾತಾಡ್ತಾ ಒಂದು ಸಲ ಅದು ನೋಡಿ, ಇದು ಪೋಸ್ ಕೊಟ್ಟಂಗೆ ಇದೆ, ಆದರೆ ಅದು ಆ್ಯಕ್ಚುಲಾಗಿ ಅವ್ರು ನೋಡ್ತಾ ಇದ್ದವ್ರಿಗೆ ಇದ್ದುಬಿಟ್ಟು ಅಲ್ವಾ ಅಂತ ನಕ್ಕೊಂಡು ಅವಾಗ ಈ ಕಡೆ ತಿರುಗುತ್ತೆ. ಪಟ್ಟಂತ ತೆಗೆದ ನಾನು. ಇವೆಲ್ಲ ಒಂಥರ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ತಗೋಬೇಕು. ಇದು ನಾವು ಹೇಳಿ ಮಾಡಿಸೋದು ಕಷ್ಟ ಅವ್ರ ಹತ್ರ. ಕೆಲವು ಅವ್ರು ಬೇಡ ಅಂದರೆ ಬೇಡ ಅಂತಿರುತ್ತೆ ಅವ್ರಿಗಷ್ಟೇ. ಆ ಥರ ಅವ್ರದ್ದು ಒಂದು ವಿಷಯನೇ ಬೇರೆ. ಇವರು ಅಂತಲ್ಲ, ಪ್ರತಿಯೊಬ್ಬರು ಒಂದು ಫೋಟೋ ತೆಗೆದು ಮೂಡಿದ್ರೇ ಚೆನ್ನಾಗಿ ಬರೋದು. ನಾನು ಫೋಟೋ ಸ್ಟುಡಿಯೋ ಓಪನ್ ಮಾಡುವಾಗ ಈ ಹೆಣ್ಮಕ್ಳನ್ನ ಕರ್ಕೊಂಬರೋರು ಮದುವೆ ಫೋಟೋ ಕಳ್ಸೋಕ್ಕೆ, ಅಲ್ಲಿ ನನಗೆ ಅವರೇ ಅನಿಸ್ತಾ ಇತ್ತು. ಆ ಹುಡುಗಿ ನಿಂತ್ಕೊಂಡ ತಕ್ಷಣ ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರೆ ಹತ್ರ. ಇಲ್ಲಿ ನೋಡು ಸ್ವಲ್ಪ ಈ ಕಡೆ ನೋಡು, ಆ ದಾರ ಕಾಣ್ತಾ ಇಲ್ಲ, ಇದು ಜಿನ ಹೊರಗಡೆ ಇಲ್ಲಿ ನೋಡು ಸ್ವಲ್ಪ ಇದು ಸೀರೆ ಸರ್ ಮಾಡೋದು. ಆ ಫ್ಲೀಟ್ಸ್ ನೋಡು ಸ್ವಲ್ಪ ಗಂಭೀರ ನಿಂತ್ಕೊಳ್ಳಮ್ಮ, ನೀನು ಹಂಗೆ ಇರಬೇಡ, ಬೇಡ ನಿಂತ್ಕೊ. ಸ್ವಲ್ಪ 5 ಬೆರಳು ಹೊರಗಾಕು, 10 ಬೆರಳು ಕರೆಕ್ಟಾಗಿದೆ ಅಂತ ಕಾಣಬೇಕು ಅಲ್ಲಿ ಗಂಡಿಗೆ. ಈ ಥರ ಏನೇನೋ ನಾನು ಹೇಳ್ತೀನಿ. ಒಂದು 35 ವರ್ಷದ ಹಿಂದೆ ಅದು ಭಾರವಾದ ಸೀರೆ ಹಾಕ್ಕೊಂಡು ಫುಲ್ಲು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಆ ಫುಲ್ ಮೇಕಪ್ ಮಾಡಿಕೊಂಡು ಅವಳು ಒಂದು ಒರಿಜಿನಲ್, ಅದು ಒಂದು ನಿಜವಾದ ಒಂದು ಕಳೆನೇ ಹೊರಟೋಗ್ಬಿಡೋದು. ಅದು ಅವ್ರು ಹಿಂಗೆ ನಿಂತ್ಕೊ ಅವ್ರು ಹಿಂಗೆ ಆಗ್ಬಿಟ್ಟು ಫೋಟೋ ತೆಗಿಯೋವತ್ತು ನನಗೆ ಏನಪ್ಪ ಇದು, ಇವ್ರು ಕಂಪ್ಲೀಟ್ ರಿಜಿಡ್ ಆಗ್ಬಿಟ್ರೆ ನನಗೆ. ಆಮೇಲೆ ತಿರುಗಿ ಆಯಿತು ನಿಮಗೆಲ್ಲ ಈಗ ಬಿಟ್ಬಿಡಮ್ಮ, ಎಲ್ಲ ತಲೆಯಿಂದ ಹೊರಗಾಗು, ಸುಮ್ಮನೆ ನೆಮ್ಮದಿಯಾಗಿ ಆರಾಮಾಗಿ ನಿಂತ್ಕೊ ಸಾಕು ಅಂತ. ಅವಾಗ ಕೈ ಕಟ್ಕೊಂಡು ನಿಂತ್ಕೊಳ್ಳೋರು. ಆವಾಗ ತೆಗೆದಿರೋ ಫೋಟೋಗಳು ಚೆನ್ನಾಗಿ ಬರೋದು. ಈ ಥರ ಅವರು ಫೋರ್ಸ್ ಮಾಡಿ ಹಿಂಗೆ ನಿಂತ್ಕೊ ನೀನು ಕೈ ಕಾಣಬೇಕು, ನೀನು ವಾಚ್ ಕಾಣ್ತಾ ಇಲ್ಲ, ಇದೆಲ್ಲ ನೋಡ್ಬಿಟ್ಟು ನಾನು ಫೋಟೋ ತೆಗಿಬೇಕಾದ್ರೆ ಕ್ಯಾಂಡಿಡ್ ಅಂದರೆ ಅವ್ರಿಗೆ ಗೊತ್ತಿದ್ದಂಗೆ ಎಷ್ಟು ಸಲ ತೆಗಿಯೋದು ಭಾಳ ಚೆನ್ನಾಗಿ ಬರ್ತವೆ. ಫೋಟೋ ತೆಗಿಯೋಣ ಅಂತ ಹೇಳಿ ಹೌದಾ ಅಂತ ಅಂತೀರ ಬರೋ ಬದಲು ಅಲ್ಲ ಇದು ಅಂತ ಹೇಳುವಾಗ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಥರದಲ್ಲಿ ನಾನು ಸ್ವಲ್ಪ ರಾಜ್ಕುಮಾರ್ ಅವ್ರಿಗೆ ಏನೇನೋ ಅವ್ರ ಆ್ಯಕ್ಷನ್ಗಳನ್ನೆಲ್ಲ ಜಾಸ್ತಿ ತೆಗೆದಿದ್ದೀನಿ. ಅದರಿಂದ ಇರುವಂತಹ ನಟರು, ಫೇಮಸ್ ನಟರು ಹಾಗೂ ಫೋಟೋಗ್ರಾಫರ್ಗಳ ಮಧ್ಯೆ ಅಷ್ಟು ಆಳವಾದ ಸಂಬಂಧ ಇರಲ್ಲ. ನೀವ್ ಹೇಳಿದ್ರಿ ನಾವು ಅವಾಗ ತಾನೇ ಮದುವೆ ಆಗಿದೆ, ಇಲ್ಲಿಗೆ ಬಾ ಅಂತ ಹೇಳಿದ್ರು, ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡಿದ್ರಲ್ಲ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಆಗ ಫೋಟೋಗ್ರಾಫರ್ ಅನ್ನೋಕ್ಕಿಂತ ಅವರೊಂದು ಒಂಥರ ಆತ್ಮೀಯತೆ ಒಂದು ಬಂದ್ಬಿಡ್ತು ಮಾತಿನಿಂದ. ಫೋಟೋಗ್ರಾಫರ್ ನಂತರ ಎಷ್ಟು 1000 ಜನ ಫೋಟೋ ತೆಗೆದಿದ್ದಾರೋ ಅದು ಬೇರೆ ವಿಷಯ. ತೆಗೆದಿರ್ತಾರೆ, ನನಗೇನೋ ಚೆನ್ನಾಗಿ ತೆಗೆದಿದ್ದವ್ರು ಇದ್ದಾರೆ, ಎಲ್ಲರೂ ಇರ್ತಾರೆ. ಇಲ್ಲೇನಂದರೆ ಅದೇ ನಾನು ಯಾವಾಗಲೂ ಏನು ಗೊತ್ತಾ, ಮನುಷ್ಯನಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ. ನಾವು ಹುಷಾರಾಗಿ ಮಾತಾಡಬೇಕು. ಒಂಥರ ಸಿಕ್ಕಿದೆ ಚಾನ್ಸ್ ಅಂತ ಅಕಸ್ಮಾತು ಈಗ ನಾನು ಸುಮಾರು ಜನ ಪ್ರೆಸ್ ಅವ್ರು ಬಂದಾಗೆಲ್ಲ ನೋಡಿದ್ದೀನಿ, ಅನವಶ್ಯಕವಾದ ಪ್ರಶ್ನೆಗಳು ಕೇಳ್ಬಿಡ್ತಾರೆ. ಒಂದ್ಸಲ ಕೇಳ್ಬಿಡ್ತಿದ್ರು. ಅದು ನಿಜವಾಗಿ ಅದಕ್ಕೆ ಉತ್ತರ ಕೊಡಬೇಕಾ ಬೇಡ ಅನಿಸ್ಬಿಡುತ್ತೆ. ನೋಡಿ, ಯಾವುದೋ ಅವ್ರು ಇವಾಗ ಕಿಡ್ನ್ಯಾಪ್ ಆಗೋದಾಗ ಯಾವುದೋ ಒಂದು ಟಿ ವಿಯವ್ರು ಬಂದರು, ಅಮ್ಮ ನಿಮ್ಗೇನು ಅನಿಸುತ್ತೆ ಅಂತ ಹಿಂಗೆ ಮೈ ಕೇಳಿ ನನಗೇ ಅನ್ನಿಸ್ತು, ಇದೊಂದು ಪ್ರಶ್ನೆನಾ? ಯಾರೋ ಕರ್ಕೊಂಡು ಹೋಗಿದ್ದಾರೆ ಗಂಡನ್ನು, ಅವನಲ್ಲಿ ಕಾಡಿಗಿದ್ದಾನೆ, ಅವನು ದೊಡ್ಡ ಕೊಲೆಗಾಡ ಇವನು ದಂತಚೋರ, ಅವ್ನು ಕರ್ಕೊಂಡೋಗಿ ನಿಮ್ಗೇನು ಅನಿಸುತ್ತೆ ಅಂದರೆ ಏನು ಹೇಳ್ತಾರೆ ಅವರು? ಏನಪ್ಪ ನಂಗೆ ಖುಷಿ ಆಯಿತು ಅಂತಾರೆ. ಅರ್ಥ ಮಾಡ್ಕೋಬೇಕು ಕೆಲವು ಪ್ರಶ್ನೆಗಳಿಗೆ ಮುಂಚೆ. ಏನು ಅನಿಸುತ್ತೆ ಬದಲು, ಅಮ್ಮ ನಿಮ್ಮ ದುಃಖ ನಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ತುಂಬ ಬೇಜಾರಿದ್ದೀರ, ಆದರೆ ನಮ್ಮ ಒಂದು ಇದಕ್ಕೆ ನೀವು ಒಂದು 2 ಪ್ರಶ್ನೆಗೆ ಉತ್ತರ ಕೊಡ್ತೀರ, ಕೇಳ್ತೀರಿ ಅಂತ ಏನೋ ಒಂದು ಸಾಫ್ಟಾಗಿ ಕೇಳಿದ್ರೆ ಅವರು ಹೇಳಮ್ಮ ಅಂತ ಅಂತಾರೆ. ಈಗ ನಿಮ್ಗೆ ಏನು ಅನಿಸುತ್ತೆ ಅವ್ರು ಕರ್ಕೊಂಡೋಗಿದ್ದಕ್ಕೆ ಅಂದ ತಕ್ಷಣ ನಾನು ಹೇಳಿದೆ, ಏನು ಪ್ರಶ್ನೆ ಅಂತ ಕೇಳ್ತೀರಿ ಮೇಡಮ್ ನೀವು ಅಂತಂದೆ. NDTV ಅವರು ಯಾರೋ ಬಂದಿದ್ರು, ನಂಗೆ ಗೊತ್ತಿಲ್ಲ, ಮರ್ತೋಯ್ತು ಅಂತ ಹೇಳಿದೆ. ಪ್ಲೀಸ್ ಡೋಂಟ್ ಆಸ್ಕ್ ಕ್ವಶನ್ಸ್ ಲೈಕ್ ದಿಸ್ ಅಂತ. ಅವ್ರು ಆಲ್ರೆಡಿ ಬೇಜಾರಲ್ಲಿದ್ದಾರೆ. ಹೋಗ್ಬಿಟ್ಟು ಏನು ಅನಿಸುತ್ತೆ ಅಂದರೆ ಏನು ಹೇಳೋಕ್ಕಾಗುತ್ತೆ ಅವರು? ಐ ಆಮ್ ವೆರಿ ಹ್ಯಾಪಿ ಅಂತಾರೆ. ಒಂಥರ ಕೇಳಬೇಡಿ, ಯು ನೋ ದ ಪೊಸಿಷನ್ ಅಂತ. ಆಮೇಲೆ ಎಲ್ಲ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಪರತುಮಾರು ಇರಲಿ ಬಿಡಪ್ಪ, ಏನೋ ಕೇಳ್ಕೊಳ್ಳಿ ಬಿಡು ಅಂತಿದ್ರು ಅಷ್ಟೇ. ಸರ್, ಇದು ವೀರಪ್ಪನದು ಕಿಡ್ನಾಪ್ ಬಗ್ಗೆ ಹೇಳ್ತಿದ್ರಿ ಸರ್, ನೀವು ಅವಾಗ ಎಲ್ಲಿದ್ರಿ, ಯಾವಾಗ ಇದು ಗೊತ್ತಾಯ್ತು, ಹೇಗೆ ಸರ್ ಫ್ಯಾಮಿಲಿ ಆ ಸಿಚುವೇಶನ್ ಫೇಸ್ ಮಾಡ್ತೀವಿ? ವೀರಪ್ಪನ ಕಿಡ್ನಾಪ್ ಆಗಿ ಸುದ್ದಿ ಗೊತ್ತಾದಾಗ
ಆವಾಗ ಮೊದಲನೇ ಸಲ ನಾನು ಹೋದೆ ಇಮ್ಮಿಡಿಯೇಟಾಗಿ ಪಾರ್ವತಮ್ಮವ್ರ ಮನೆ, ರಾಜ್ಕುಮಾರ್ ಮನೆಗೆ. ಪಾರ್ವತಮ್ಮರು ಇದ್ದರು, ಅವರೆಲ್ಲರೂ ಸಮಾಧಾನ ಮಾಡ್ತಾಯಿದ್ರು. ಇರಲಿ, ಯಾರು ಆವೇಶ ತೋರಿಸ್ಬೇಡಿ, ಉದ್ವೇಗಕ್ಕೆ ಒಳಗಾಗಬೇಡಿ. ಯಾಕಂದರೆ ನಮ್ಮ ಬಟ್ಟೆ ಒಂದು ಮುಳ್ಳು ಮೇಲಿದೆ, ಈಗ ಅದನ್ನು ತೆಗಿಬೇಕು, ನಾವು ನಿಧಾನ ತೆಗಿಬೇಕು. ಇಲ್ಲಿದ್ದರೆ ಆ ಬಟ್ಟೆ ಬಟ್ಟೆಗೆ ತೊಂದರೆ ಆಗೋದು, ಮುಳ್ಳಿಗೇನು ಆಗೋದಿಲ್ಲ. ನಾವು ಹುಷಾರಾಗಿ ತೆಗಿಬೇಕು. ದಯವಿಟ್ಟು ಯಾರು ಜಗಳ ಆಡಬೇಡಿ, ಗಲಾಟೆ ಮಾಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಮಾಡಿಬಿಟ್ಟು ನಾನು ಅಲ್ಲಿಂದ ಸಾಧಾರಣವಾಗಿ ಅವ್ರು ಬಿಡುಗಡೆ ಆಗೋವರೆಗೂ ಪ್ರತಿದಿನ ರಾಜ್ಕುಮಾರ್ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ 1 ಗಂಟೆ ಸುಮ್ಮನೆ ಅಮ್ಮವ್ರ ಜೊತೆ ಇದ್ಬಿಟ್ಟು ಬರ್ತಾಯಿದ್ದೆ. ಆವಾಗ ನನಗೆ ತುಂಬ ಅನ್ನಿಸ್ತು, ಎಷ್ಟೋ ಜನ ಬಂದು ಪೂಜೆ ಎಲ್ಲ ಮಾಡ್ಕೊಂಬರೋರು ಒಳ್ಳೆಯದೇ ಪಾಪ. ಬಟ್ ಬಂದಮೇಲೆ ಅವ್ರಿಗೆ ಪೂಜೆ ಪ್ರಸಾದ ಕೊಡೋಕ್ಕಿಂತ ಪ್ರಸಾದ ಕೊಡ್ತಿರೋ ಫೋಟೋ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತಾಯಿತ್ತು. ಎಲ್ಲರಿಗೂ ತೋರಿಸ್ತೀವಿ ನಾವು. ಆ ಥರ ಎಲ್ಲ ನಾನು ನೋಡಿದೆ. ಒಂಥರ ನನಗೆ ಕೆಲವರು ನಿಜವಾದ ಪ್ರೀತಿಯಿಂದ ಭಕ್ತಿಯಿಂದ ಬರೋರು, ಇನ್ನು ಕೆಲವರು ಹೆಸರುಗಳೆಲ್ಲ ಹೇಳ್ಬಾರ್ದು. ಒಂದು ನಟಿ ಒಬ್ಬರು, ಅವ್ರ ಹತ್ರ ಉದಯ ಟಿ ವಿಯವರು ಯಾರೋ ಬಂದು ಕೇಳದೇ ಇದ್ದರು, ಏನು ಅನಿಸುತ್ತೆ ನಿಮಗೆ ಅಂತ ಏನೋ ವಿಷಯ. ಅಂದರೆ ರಾಜ್ಕುಮಾರ್ ನೀವೇನು ಹೇಳ್ತೀರಾ ಅಂತ. ಅವರು 1 ನಿಮಿಷ ಅಂತ ಆ ಕಡೆ ತಿರುಗೋದು, ಒಂದು ಸ್ವಲ್ಪ ಆ ಕಡೆ ಬಂದು ಒಂದು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡ್ರು. ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ತುಂಬ ಬೇಜಾರಾಗ್ಬಿಟ್ಟಿದೆ, ತುಂಬ ದೊಡ್ಡ ಅನ್ಯಾಯ ಇವನು ಮಾಡಿದ್ದು ನಮಗೆ, ಏನಪ್ಪ ಈ ಥರ ಅಂತ ಭಾಳ ಒಂದು ವೇದಾಂತದ ಮಾತೆಲ್ಲ ಹೇಳಿದ್ರು. ಅಂದ್ಕೊಂಡೆ ಈಗ ಏನು ಅನ್ನಿಸ್ತು ಅಂತ ತಕ್ಷಣ ಅಲ್ಲಿ ಲಿಪ್ಸ್ಟಿಕ್ ಜ್ಞಾಪಕ ಬರ್ಬೇಕಾ ಫಸ್ಟು. ಈ ಥರದ್ದು ಒಂಥರ ನಾಟಕಗಳೆಲ್ಲ ನೋಡ್ಬಿಟ್ಟೆ ನಾನು. ಮನಸಾರೆ ಮಾಡೋ ಒಂದಷ್ಟು ಜನ ಇದ್ದರು, ಇನ್ನೂ ಸ್ವಲ್ಪ ನಾಟಕ ಮಾಡೋರು ಇದ್ದರು. ಹಾಗೆ ಇನ್ನೊಬ್ಬ ನಟ ಬಂದ. ಅವಾಗಿನ್ನ ಒಂದು 2-3 ಸಿನಿಮಾ ಮಾಡಿದ್ದೀನೋ, ಆಮೇಲೆಲ್ಲ ಮಾಡಲಿಲ್ಲ ಜಾಸ್ತಿ. ಈಗ ಟಿ ವಿಯವ್ರು ಕೇಳ್ತಾರೆ ಏನು ಹೇಳಿ ನಾನು ಅಂದ. ನಿನಗೇನು ಅನಿಸುತ್ತೋ ಅದು ಹೇಳಪ್ಪ ಅಂತಂದೆ. ನಾನೇನು ಹೇಳೋದಂದೆ, ನಿಮ್ಗೇನು ಅನಿಸುತ್ತೆ ಅಂತ ಕೇಳಿದ್ರೆ ನಾನು ಹೆಂಗೆ ಹೇಳಿ ಅಂದೆ, ನೀವು ಹೇಳಿ ಅಂದೆ. ಈ ಥರದ್ದು ಕೆಲವೆಲ್ಲ ಸ್ವಲ್ಪ ಕಿರಿಕಿರಿ ಆಯಿತು. ಆದರೆ ಬೇರೆ ಜನ ಬಂದು ನೋಡಿ, ನಮ್ಮ ಜನಸಾಮಾನ್ಯರು ಅಂತೀವಲ್ಲ, ಅವರೆಲ್ಲ ತುಂಬ ಪ್ರೀತಿಯಿಂದ ಬಂದು ಭಕ್ತಿಯಿಂದ ಬಂದರು. ಅವ್ರ ಆಕ್ರೋಶ ಒಳಗಡೆ ಇದ್ದಿದ್ದು ಕಾಣ್ತಾ ಇತ್ತು. ಈ ಥರ ಒಂದು ಮಿಕ್ಸ್ಚರ್ ಥರ. ಏನು ದೊಡ್ಡ ವಿಷಯ ಅಂತ ಹೇಳ್ತಾ ಇಲ್ಲ, ಬಟ್ ಅವಾಗ ಅನ್ನಿಸ್ತು ಇಲ್ಲೂ ನಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನೋಡ್ಬೇಕಾ, ನಾವು ನಮ್ಮ ಒಂದು ಪಬ್ಲಿಸಿಟಿಗೆ ಇದು ನಾವು ಮಾಡ್ತಿರೋದು ಅನ್ನೋ ಥರ ಅನ್ನಿಸ್ತು. ಯಾರು ಕೆಲವರು ಆ ಥರ ಮಾತಾಡುವಾಗ. ಸರ್, ಇನ್ನು ನೀವು ನಿಮ್ಮ ಫ್ಯಾಮಿಲಿನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅವ್ರು ಹೆಂಗೆ ಸರ್ ಮಾತಾಡಿದ್ರು? ಅದೊಂದು ಪ್ರಿಷಿಯಸ್ ಟೈಮ್ ಅಂತಾನೆ ಹೇಳ್ಬೋದು ಸರ್. ಫಸ್ಟ್ ಮದುವೆ ಆದಾಗ ಇವಳು ಪರಿಚಯ ಮಾಡಿಸ್ಬಿಟ್ಟೆ. ಇವಳು ನಮ್ಮ ಎಲ್ಲರನ್ನೂ ಪರಿಚಯ ಮಾಡಿಸೋ ಅವಶ್ಯಕತೆ ಇತ್ತು ಅವತ್ತು. ಮದುವೆ ಆಗೋ ಹುಡುಗಿ ಸರ್, ಮದುವೆ ಆಗ್ತಿರೋ ಹುಡುಗಿ, ಆಗೋ ಹುಡುಗಿ ಎಲ್ಲ ಆಗ್ತಿರೋ ಹುಡುಗಿ ಅಂದರೆ ನಮಸ್ಕಾರ ಅಂತೆಲ್ಲ ಆಯ್ತು. ಇವ್ರದ್ದು ಎಲ್ಲ ಆಯಿತು. ಆಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಒಳಗಡೆ ರೂಮಲ್ಲಿ ಎಲ್ಲರನ್ನು ಪರಿಚಯ ಮಾಡಿದೆ. ಊಟ ಮಾಡುವಾಗೆಲ್ಲ ಜೊತೆಲಿ ಇದ್ದರು. ಅದು ಮೊದಲನೇ ಸಲ ಪರಿಚಯಗಳು. ಪಾರ್ವತಮ್ಮರು ಮದುವೆಲ್ಲ ಹೇಳಿದ್ರು, ನೋಡಪ್ಪ ನಿಮ್ಮ ಕಡೆಯವರು, ನಿಮ್ಮ ಮಿಸ್ಸಸ್ ಕಡೆಯವರು ಎಲ್ಲರೂ ಊಟಕ್ಕೆ ಬರಬೇಕು ನಮ್ಮ ಮನೆಗೆ, ಯಾವಾಗಂತ ಮೊದಲೇ ಹೇಳು ಅಂತೆಲ್ಲ ಹೇಳ್ಬಿಟ್ಟು ಹೋದರು. ಆಮೇಲೆ ಅದಾದಮೇಲೆ ರಾಜ್ಕುಮಾರ್ ಅವರು ನನ್ನ ಮಗಳು ಹುಟ್ಟಿದಾಗ ಇಲ್ಲಿ ಬಂದಿದ್ದರು ಈ ಮನೆಗೆ, ನಮ್ಮ ಮನೆಗೆ ಬಂದಾಗ ಆವಾಗಲೂ ಅಷ್ಟೇ ಭಾಳ ಆತ್ಮೀಯವಾಗಿದ್ದರು. ಸುಮಾರು ಹೊತ್ತಿದ್ರು. ಊಟ ಎಲ್ಲ ಊಟ ಮಾಡಿದ್ರು, ತಿಂಡಿ ಮಾಡಿದ ಮರ್ತೋಯ್ತು. ಊಟಕ್ಕದ ತಿಂಡಿ ಅವಾಗ ತಿಂಡಿ ಒಂದು ಫಲಹಾರಕ್ಕೆ ಬಂದಿದ್ರು ಅವರು. ಅಲ್ಲೆಲ್ಲ ಬಂದು ಆಮೇಲೆಲ್ಲ ಮಾತಾಡಿಸಿ ಎಲ್ಲ ಮಾಡಿ ಕೊನೆಗೆ ಇದೆಲ್ಲ ಹಾಕೋದ್ರಲ್ಲಿ ಎಲೆ ಅಡಿಕೆ ಎಲ್ಲ ಊಟನೇ ಇರಬೇಕು ಮೋಸ್ಟ್ಲಿ. ಒಂದು ದಿವಸ ಸಂಜೆ ಊಟಕ್ಕೆ ಬಂದು ಎಲ್ಲರೂ ಮಿಕ್ಸ್ ಆಗಿಬಿಟ್ಟಿದೆ. ಅವಾಗೆಲ್ಲ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಆರಾಮಾಗಿ ಒಂದಷ್ಟು ಹೊತ್ತು ಇದ್ಕೊಡೋದ್ರು. ಸೊ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡೋರು. ನನ್ನ ಮಗಳನ್ನ ಆಗ್ತಾನೆ ಅವಳಿಗೆ ಒಂದು 6 ತಿಂಗಳು ಏನೋ ಆಗಿರಬೇಕು, 5-6 ತಿಂಗಳು ಇರ್ಬೋದೇನೋ ಗೊತ್ತಿಲ್ಲ. ಅವಳು ಹಿಡ್ಕೊಂಡೇ ಕೂತಿದ್ರು ಅವರು, ಬಿಡಲೇ ಇಲ್ಲ. ಅವ್ರು ಬಂದಾಗಿಂದ ಸುಮಾರು ಹೊತ್ತು ಕುರ್ಚಿ ಇತ್ತು, ಅಲ್ಲಿ ಕೂತ್ಕೊಂಡ್ರು. ಅವಳು ಆರಾಮಾಗಿ ಕೂತಿದ್ಲು. ಅವಳು ಯಾರೋ ನಾನು ಕರೆದ್ರೆ, ನನ್ನ ಮಿಸ್ಸಸ್ ಕರೆದ್ರೆ, ಅಥವಾ ನಮ್ಮ ತಾಯಿ ಕರೆದ್ರೆ, ನಮ್ಮ ತಂದೆ ಕರೆದ್ರೆ ಅಂತ ಕೂಡ ಅವಳು. ಅವತ್ತೊಂದು ದಿವಸ ರಾಜ್ಕುಮಾರ್ ಅಂಟ್ಕೊಂಡೇ ಕೂತ್ಕೊಂಡು ರಾಜ್ಕುಮಾರ್ ಮುಖನೇ ಹಿಂಗೆ ನೋಡ್ಕೊಂಡಿದ್ಲು. ಅವ್ರು ಹೇಳಿದ್ರು, ನನಗೆ ಪರಿಚಯ ಇದೆಯಾ ಮನೆಗೆ, ನಿನ್ನ ಪರಿಚಯ ಇದೆ ಗೊತ್ತಾ ನಿನಗೆ ನಾನು ಅಂತೆಲ್ಲ ಅವರೆಲ್ಲ ಒಂದಷ್ಟು ಮಾತಾಡ್ತಾನೇ ಇದ್ರು ಅವಳ ಜೊತೆಲಿ. ಅವಳು ಖುಷಿಯಾಗಿದ್ಲು. ಅದೊಂದು ಆ ಥರ ಅವ್ರು ಬಂದರೆ ಮನೆಯವರೇ ಆಗ್ಬಿಡ್ತಾರೆ ಅಷ್ಟೇ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರಾಜ್ಕುಮಾರ್ ಬದುಕಿನ ಅನಾವರಣದ ಅನ್ಟೋಲ್ಡ್ ಅಣ್ಣವರು. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹಾಗೂ ಜೀವನ ಇಂದಿನ ತಲೆಮಾರಿಗೆ ಒಂದು ಮುಖ್ಯ ಸಂದೇಶ ನೀಡುತ್ತದೆ ಎಂದು ಹೇಳುತ್ತಾ, ನಾಳೆ ಮತ್ತೊಂದು ರಾಜ್ಕುಮಾರ್ ಅನ್ಟೋಲ್ಡ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.